ಹಲೋ ಮಕ್ಕಳ, ನಮಸ್ಕಾರ ಎಲ್ರಿಗೂ. ಹೇಗಿದ್ರಿ ಎಲ್ರು ಮಕ್ಕಳ? ಆಲ್ರೆಡಿ ಮಾಕ್ ಅಲಾಟ್ಮೆಂಟ್ ಅಂದರೆ ಮಾಕ್ ರೌಂಡ್ ಆಗಿದೆ. ಕೆಲವ್ರಿಗೆ ಅವ್ರು ಅಂದ್ಕೊಂಡಿರುವಂಥ ಸೀಟ್ ಸಿಕ್ಕಿದೆ, ಖುಷಿಯಾಗಿದ್ದಾರೆ. ಇನ್ನು ಕೆಲವ್ರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಂಥ ಸೀಟ್ ಸಿಕ್ಕಿಲ್ಲ, ಯಾಕಂದರೆ ಇನ್ಫ್ಲೇಷನ್ ಸಿಕ್ಕಾಬಳೆ ಜಾಸ್ತಿ ಆಗಿದೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಯಾವ ಕಾಲೇಜ್ ಕೂಡ ಸಿಕ್ಕಿಲ್ಲ, ಯಾವ ಕೋರ್ಸ್ ಕೂಡ ಸಿಕ್ಕಿಲ್ಲ. ಅದಕ್ಕಾಗಿಯೇ ಮಕ್ಕಳ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ. ಎಸ್, ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಬಂದು ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ ಏನಿದೆ ಅದನ್ನು ನೋಡಲೇಬೇಕು ಮಕ್ಕಳ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೋಡಿದರೆ ಫೈನ್, ನೋಡಿಲ್ಲ ಅಂತಂದರೆ ದಯವಿಟ್ಟು ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ನ ನೋಡಿ. ಆ್ಯಂಡ್ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಏನಿದೆ ಮಕ್ಕಳ, ಆ ರ್ಯಾಂಕಿಂಗ್ ಪ್ರಕಾರನೇ ಲಾಸ್ಟ್ ಇಯರ್ ಕಟ್ ಆಫ್ ಲಿಸ್ಟ್ ಏನಿದೆ ಮಕ್ಕಳ, ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಸರ್ ಅದೇ ಪ್ರಕಾರ ಮಾಡಿದ್ದೀನಿ ಸರ್, ಆದರೂ ಕೂಡ ಸಿಕ್ಕಿಲ್ಲ ಸರ್. ನೋಡಿ ಮಕ್ಕಳ, ನನ್ನ ಒಂದು ಕೌನ್ಸಿಲಿಂಗ್ ವಿಡಿಯೋದ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಯಾವ ರೀತಿ ಆಪ್ಷನ್ಸ್ಗಳನ್ನ ಫಿಲ್ ಮಾಡಬೇಕಂತ. ಸೊ ನಾನು ಆಲ್ವೇಸ್ ಹೇಳಿದ್ದೀನಿ ಮಕ್ಕಳ ಏನಂತ, ದೇರ್ ಶುಡ್ ಬಿ 3 ಸೆಕ್ಷನ್ ಇನ್ ಯೋರ್ ಆಪ್ಷನ್ ಎಂಟ್ರಿ. ಮೊದಲನೇದು ಸಿಗೋದೇ ಇಲ್ಲ ಅನ್ನೋ ಚಾನ್ಸಸ್, ಲೈಕ್ ನಿಮ್ಮದು 30,000 ರ್ಯಾಂಕಿಂಗ್ ಬಂದಿದೆ, ದಟ್ಸ್ ಫೈನ್. 30,000 ರ್ಯಾಂಕಿಂಗ್ ಬಂದಿರೋದು ಫೈನ್. ಬಟ್ ಆಲ್ಸೋ ಪುಟ್ RV ಕಾಲೇಜ್ ಹಾಕು, ಪರವಾಗಿಲ್ಲ. RV ಕಾಲೇಜಲ್ಲಿ ನೀನು ಯಾವ್ದು ಬೇಕು ಅದನ್ನು ಹಾಕು. BMS ಅಲ್ಲಿ ಹಾಕು, ಪೆಸೆಟಲ್ಲಿ ಹಾಕು. ಸೊ ನಿನಗೆ ಸಿಗದೇ ಇದ್ರೂ ಪರವಾಗಿಲ್ಲ. ಫಸ್ಟ್ 30 ಆಪ್ಷನ್ ಲೆಟ್ ಇಟ್ ಬಿ ಆಫ್ ಐ ಪ್ರಯಾರಿಟಿ, ಅಂದರೆ ಎಲ್ಲರೂ ಕೇಳುವಂಥ ಕಾಲೇಜ್ಗಳು ಹಾಕು. ಸೊ ಯಾಕೆ? ಸಮ್ಟೈಮ್ಸ್ ಲಕ್ ಆಲ್ಸೋ ಪ್ಲೇಸ್. ಸೊ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ತುಂಬ ಜನ ಹಾಕೋದಿಲ್ಲ. ಬಟ್ ಕೆಲವು ಟೈಮಲ್ಲಿ ನೀಟ್ ಯಾರಿಗೋ ಸಿಕ್ಕಿರೋ ಕಾರಣಕ್ಕೆ ಸೀಟ್, ಅಂದರೆ ಮೆಡಿಕಲ್ ಸೀಟ್ ಸಿಕ್ಕಿರೋ ಕಾರಣಕ್ಕೆ ಬಿಟ್ಟೋಗ್ತಾರೆ. ಓಕೆ, ಅವ್ರು ಎಲ್ಲೋ ಒಂದು ಕಡೆ ಟಾಪ್ 100 ಅಥವಾ ಟಾಪ್ 500 ಒಳಗಡೆ ಇರ್ಬೋದು, ಅವ್ರು ಎಲ್ಲೋ ಒಂದು ಕಡೆ RV ಕಾಲೇಜ್ ಸೀಟ್ ಸಿಕ್ಕಿರ್ಬೋದು. ಇನ್ನು ಕೆಲವ್ರಿಗೆ NITs ಯಾವುದೋ ಸಿಗುತ್ತೆ. ಸೊ ಆ ಕಾರಣಕ್ಕೆ ಟಾಪ್ ರ್ಯಾಂಕಿಂಗ್ ಬಂದಿರೋರು ಕೂಡ ಆ ಸೀಟ್ಗಳನ್ನ ಬಿಟ್ಟೋಗ್ಬೋದು. ಸೊ ಯಾರೂ ಕ್ಲೇಮ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿನ್ನ ಬಂದು ಕೂರುತ್ತೆ. ದಿಸ್ ಈಸ್ ಪ್ಯೂರ್ಲಿ ಲಕ್. ಎಸ್, ಐ ಅಗ್ರಿ ವಿತ್ ಇಟ್. ಆ್ಯಂಡ್ ನೆಕ್ಸ್ಟ್ 40 ಕಾಲೇಜಸ್ ನಿಯರ್ ಬೈ. ನೀನು 30,000 ರ್ಯಾಂಕ್ ಬಂದಿತ್ತಾ, ಒಂದು 25,000 ತನಕ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಅದ್ರ ಪ್ರಕಾರ ಹಾಕು. ಬಟ್ ನಾನು ಈ ಸಲ ಹೇಳ್ತೀನಿ, ಲಾಸ್ಟ್ ಇಯರ್ 30,000ಗೆ ಏನು ನಿಂತಿತ್ತು, ನೀನು 30,000 ರ್ಯಾಂಕ್ ಆಗಿದ್ರೆ ನಿನ್ನ ರ್ಯಾಂಕ್ ತನಕನೂ ಬಂದಿರೋದನ್ನ ನೀನು ಆ 40 ಸೀಟ್ಸಲ್ಲಿ ಹಾಕು. ಸೊ ಗಿವ್ ಮೋರ್ ನಂಬರ್ ಆಫ್ ಆಪ್ಷನ್, ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ನಿನಗೆ 30,000 ರ್ಯಾಂಕ್ ಬಂದಿದೆ, ಅಲ್ಲಿ ತನಕನೂ ನೀನು ನಿನ್ನ ಬೇಕಾಗಿರೋವಂಥ ಕೋರ್ಸ್ ಮತ್ತು ಆಪ್ಷನ್ಸ್ಗಳನ್ನ ಫಿಲ್ ಮಾಡು. ಆ್ಯಂಡ್ ನೆಕ್ಸ್ಟ್ 40 ಕಾಲೇಜಸ್ ನಾನೇನು ಹೇಳ್ತಿದ್ದೆ ಮುಂಚೆ ವಿಡಿಯೋಗಳಲ್ಲಿ 25,000ಇಂದ 35,000 ಒಳಗಡೆ ಹಾಕು ಅಂತ ಹೇಳ್ತಾ ಇದ್ದೆ. ಬಟ್ ಈಗ ಹೇಳ್ತಾ ಇದ್ದೀನಿ, ಫ್ರಮ್ 30,000 ಆನ್ವರ್ಡ್ಸ್ 40 to 45,000 ತನಕ ಹಾಕು. ಆ್ಯಂಡ್ ಲೆಟ್ ಇಟ್ ಬಿ ಆನ್ ದ ಪ್ರಯಾರಿಟಿ ಬೇಸಿಸ್ ಮೇಲೆ ಬರಲಿ. ನಿನಗೆ ಯಾವ್ದು ಸಿಕ್ಕಿದ್ರೆ ಖುಷಿ ಆಗುತ್ತೆ, ನಿನಗೆ ಯಾವ್ದು ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ, ಆ ಕಾಲೇಜ್ ಮತ್ತು ಆ ಕೋರ್ಸ್ಗಳನ್ನ ಫಸ್ಟ್ ನೀನು ಹಾಕಬೇಕು. ಸೊ ಪ್ರಯಾರಿಟಿ ವೈಸ್ ಮೇಲೇ ನಿನಗೆ ಆಪ್ಷನ್ ಎಂಟ್ರಿ ಅದು ಫಿಲ್ ಆಗೋದು. ನೋಡ್ಕೊಂಡು ಬರುತ್ತೆ, ಮೇಲ್ಗಡೆ ನೋಡ್ಕೊಂಡು ಬರುತ್ತೆ. ನಿನ್ನ ರ್ಯಾಂಕಿಂಗ್ ಪ್ರಕಾರ RV ಕಾಲೇಜ್ CS ಸಿಗೋದಿಲ್ಲ, ಸೊ ಬಿಡುತ್ತದು. ಪೆಸೆಟಲ್ಲಿ CS ಸಿಗೋದಿಲ್ಲ, ಬಿಡುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಕಾಲೇಜ್, ನೀನು ಬಾಗಲಕೋಟೆಯವನು ಅಂತ ಅನ್ಕೋ, ಬಸವೇಶ್ವರ ಕಾಲೇಜ್ ಹಾಕಿರ್ತೀಯ. ಎಸ್, ಬಸವೇಶ್ವರ ಕಾಲೇಜಲ್ಲಿ CS ಸೀಟ್ ಸಿಗುತ್ತೆ. ಎಸ್, ಅದನ್ನು ಬರುತ್ತೆ. ನೀನು ಮೈಸೂರನ್ನು ಅಂತ ಅನ್ಕೋ, ಯಾವುದೋ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಹಾಕೊಂಡಿರ್ತೀಯ, ನಿನಗೆ ಲೈಕ್ NIE ಮೆಕ್ಯಾನಿಕಲ್ ಕೋರ್ಸ್. ಎಸ್, ನಿನ್ನ ರ್ಯಾಂಕಿಂಗ್ ಪ್ರಕಾರ ಸಿಗುತ್ತೆ. ಸೊ ಮೇಲ್ಗಡೆಯಿಂದನೇ ನೋಡ್ಕೊಂಬರೋದು ಅದು. ಸೊ ನೀನು ಪ್ರಯಾರಿಟಿನ ಪ್ರಾಪರಾಗಿ ಕೊಡಲೇಬೇಕು. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ಈಗ ಕರೆಕ್ಟಾಗಿ ನೀನು ಅಂದ್ಕೊಂಡಿರೋ ಸಿಕ್ಕಿಲ್ಲ ಅಂತಂದರೆ ನೋಡುಕಂದ, ದಿಸ್ ಇಸ್ ದ ಲಾಸ್ಟ್ ಟೈಮ್ ವೆರ್ ಯು ಕ್ಯಾನ್ ಆ್ಯಡ್ ನ್ಯೂ ಕಾಲೇಜಸ್, ನ್ಯೂ ಕೋರ್ಸ್. ರೌಂಡ್ 1ಗೆ ಬಂದ ನೀನು ಯಾವುದೇ ರೀತಿ ಹೊಸ ಕೋರ್ಸ್, ಹೊಸ ಕಾಲೇಜ್ಗಳನ್ನ ಆ್ಯಡ್ ಮಾಡೋದು ಸಾಧ್ಯ ಇಲ್ಲ. ದಿಸ್ ಇಸ್ ದ ಲಾಸ್ಟ್ ಟೈಮ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಚೇಂಜ್ ಯುವರ್ ಪ್ರಯಾರಿಟಿ. ಸೊ ಇದನ್ನು ತಲೆಯಲ್ಲಿ ಇಟ್ಕೊ. ಆ್ಯಂಡ್ ನಿನಗೆ ಈಗ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ಈ 3 ಕಾರಣ ಆಗಿರುತ್ತೆ. ಏನು 3 ಕಾರಣ ಅಂತಂದರೆ, ಯು ಆರ್ ನಾಟ್ ಲಾಜಿಕಲ್ ಇನಫ್ ವೈಲ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ಏನು ಲಾಜಿಕಲ್ ಇನಫ್ ಅಂತಂದರೆ, ನೋಡ್ಕಂದ, ನಿನಗೆ ಗೊತ್ತಿದೆ ನಿನಗೆ ಇಷ್ಟು ರ್ಯಾಂಕ್ ಬಂದಿದೆ ಅಂತ. ಸೊ ಗೊತ್ತಿದ ಮೇಲೆ ನೀನು ಪ್ರೀವಿಯಸ್ ಇಯರ್ ಕಟ್ ಆಫ್ ಆ್ಯಂಡ್ ಅಷ್ಟೇ ಅಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಎರಡನ್ನೂ ಕೂಡ ಇಟ್ಕೋಬೇಕು. ಸೀಟ್ ಮ್ಯಾಟ್ರಿಕ್ಸ್ ಏನಕ್ಕೆ, ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ್ಯಾವ ಕೋರ್ಸ್ಗಳಿದೆ, ಇದೆಲ್ಲವೂ ಕೂಡ ನಿನಗೆ ಸೀಟ್ ಮ್ಯಾಟ್ರಿಕ್ಸ್ ಇದೆ. ಇದು ನಿನ್ನ ಲೈಫ್ ಕೊಡೋ, ಇದು ನಿನ್ನ ಲೈಫ್. ನೀನೇ ಶ್ರಮ ಆಗ್ತಿಲ್ಲ ಅಂತಂದರೆ ಯಾರೋ ಬಂದು ನಿನ್ನ ಲೈಫ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀನು ಈಗ ಪ್ರಾಪರ್ ರಿಸರ್ಚ್ ಮಾಡಿ, ಕಾಲೇಜ್ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ತೊಗೊಂಡು, ಸೀಟ್ ಸಿಕ್ಕಿದ ಮೇಲೆ ಏನೂ ಮಾಡೋದಕ್ಕಾಗಲ್ಲ, ನೆನಪಿರಲಿ. ಈಗ ಏನೇ ಇನ್ಫಾರ್ಮೇಷನ್ ತೊಗೊಂಡಿದ್ರೆ ಈಗಲೇ ತೊಗೊಬಿಡ್ಬೇಕು. ಸೊ ಗೂಗಲ್ ಮಾಡು, ಕೂತ್ಕೊಂಡು ನೋಡು. ಸ್ವಲ್ಪ ದಿನ ಟೈಮ್ ಇದೆ, ಒಂದಿನ 2 ದಿನ ಟೈಮ್ ಇರುತ್ತೆ, ಕೂತ್ಕೊಂಡು ಮಾಡು ಆ ಕೆಲಸನ. ಓಕೆ, ಆ್ಯಂಡ್ ದೆನ್ ಬಿ ಲಾಜಿಕಲ್ ಇನಫ್ ವೈಲ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ನಿಂಗೆ 30,000 ರ್ಯಾಂಕ್ ಬಂದಿದೆ, ನೀನು 20,000 ಕಟ್ ಆಫ್ಗೆ ನಿಲ್ಲಿಸ್ಬಿಟ್ರೆ ನಿನ್ಗೆ ಹೆಂಗೋ ಸೀಟ್ ಸಿಗುತ್ತೆ. ಲಾಸ್ಟ್ ಇಯರು 20,000 ಸೀಟಿಗೆ ನಿಂತೋಗಿರುತ್ತಾ ಕಟ್ ಆಫ್, ಅದನ್ನ ಹಾಕ್ಬಿಟ್ಟು ನನಗೆ ಇದರಲ್ಲೇ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡು ಕನಸು ಕಾಣ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಎಲ್ಲವೂ ಕೂಡ ಲಾಜಿಕಲ್ ಆಗೇ ಆಗೋದು. ನಿನಗೆಲ್ಲ 30,000 ರ್ಯಾಂಕ್ ಬಂದು CS ಸೀಟ್ ಸಿಕ್ಬಿಡುತ್ತೆ RV ಕಾಲೇಜಲ್ಲಿ, ನೀನು 2 ಸೀಟ್ ಹಾಕ್ಬಿಡ್ತೀಯ ಕಣಪ್ಪ. RV ಕಾಲೇಜ್ CS, ಪೆಸೆಟ್ CS. ಏನು ನೀನು ಹಾಕ್ಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ನಿನ್ಗೆ ಆ ಸೀಟ್ ಕೊಡಬೇಕು ಅಂತ ಏನು ಫಿಕ್ಸ್ ಇದೆಯಾ? ಇಲ್ಲ. ಸೊ ಡೋಂಟ್
ಬಿ ಲೈಕ್ ದಿಸ್, ಬಿ ಲಾಜಿಕಲ್ ಇನಫ್, ಕರೆಕ್ಟಾಗಿ ಸೀಟ್ಸ್ನ ಹಾಕು. ನಿನಗೇನು ರ್ಯಾಂಕಿಂಗ್ ಬಂದಿದೆ ಅದರ ಪ್ರಕಾರನೇ ಕಟ್ ಆಫ್ ಲಿಸ್ಟ್ ನೋಡ್ಕೊಂಡು ಹಾಕು. ಸುಮ್ಮನೆ ಹಾಳು ಮಾಡ್ಕೊಂಬೇಡ ಕಂದ, ಸೀಟೇ ಸಿಗೋದಿಲ್ಲ, ಹಂಗಾಗ್ಬಿಡತ್ತೆ ನಿನಗೆ. ಅಟ್ ದ ಎಂಡ್ ಯು ವಿಲ್ ಜಸ್ಟ್ ಸಿಟ್ ಆ್ಯಂಡ್ ಕ್ರೈ. ಓಕೆ, ಆ್ಯಂಡ್ ಎರಡನೇದು ಬಂದು ಇನ್ಫ್ಲೇಷನಿಂದ ಕಟ್ ಆಫ್. ಎಸ್, ಹೌದು, ಈ ಸಲ ಇನ್ಫ್ಲೇಷನ್ ಸಿಕ್ಕಾಬಟ್ಟೆ ಆಗಿದೆ. ಟಾಪ್ 5000 6000 ಸೀಟ್ಸ್. ಕೆಲವು ಮಕ್ಕಳ ಜೊತೆ ಮಾತಾಡಿದ್ದೀನಿ ನಾನು. ಲಾಸ್ಟ್ ಟೈಮ್ 4500 ಇರೋದು, ಈ ಸಲ 6000. ಅಂದರೆ ನಿಮ್ಗೆ ಯಾವ ರೀತಿ ಹೇಳೋದು, ಯಾವುದೋ ಒಂದು ಕಾಲೇಜಲ್ಲಿ ಲೈಕ್ ಲಾಸ್ಟ್ ಇಯರ್ 6000 ಕಟ್ ಆಫ್ ಅಥವಾ 7000 ಕಟ್ ಆಫ್ ಆಗ್ತೀರಿ ಸರ್, 4500ಗೆ ಮುಗಿದೋಗಿದೆ ಆ ಸೀಟ್ಸ್ಗಳು. ಓಕೆ, ಹಿಂದಕ್ಕೆ ಬಂದುಬಿಟ್ಟಿದೆ. ಅರ್ಥ ಆಗ್ತಿದೆಯಲ್ಲ, ಪ್ರಯಾರಿಟೀಸ್ ಚೇಂಜ್ ಆಗೋಗಿದೆ ಲಾಸ್ಟ್ ಟೈಮ್ಗೆ. ಯು ನೀಡ್ ಟು ಬಿ ವೆರಿ 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 ಕೇರ್ಫುಲ್ ನಫ್. ಅಂದರೆ ಏನು, ಜಾಸ್ತಿ ಆಪ್ಷನ್ಸ್ ಹಾಕಲೇಬೇಕು. ಇನ್ಫ್ಲೇಷನ್ ಆಗಿರೋದ್ರಿಂದ ಜಾಸ್ತಿ ಆಪ್ಷನ್ಸ್ ಹಾಕಲೇಬೇಕು, ಇಲ್ಲಾಂದರೆ ವಿಲ್ ಎಂಡ್ ಅಪ್ ವಿತ್ ನೋ ಕಾಲೇಜಸ್ ಆ್ಯಂಡ್ ಕೋರ್ಸಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದ ನಿನಗಿರೋದು, ಐ ಹ್ಯಾವ್ ನಾಟ್ ಅರೇಂಜ್ಡ್ ಇನ್ ಪ್ರಾಪರ್ ಪ್ರಯಾರಿಟಿ. ಎಸ್, ಆಲ್ರೆಡಿ ಹೇಳ್ದಂಗೆ ನಾನು ಪ್ರಾಪರ್ ಪ್ರಯಾರಿಟಿಲಿ ಅರೇಂಜ್ ಮಾಡಲೇಬೇಕು. ನಿನಗೆ ಯಾವ ಕಾಲೇಜ್ ಇಷ್ಟ ಆಗುತ್ತೆ, ಯಾಕಿದ್ದೀನ ಅಂತಂದರೆ ನೀನು ಅಂದ್ಕೊಂಡಿರೋ ಸೀಟ್ ಸಿಕ್ಕಿರೋದಿಲ್ಲ ಅಂತ ಅಂದ್ಕೊಂಡಿರ್ತೀಯ. ಅದಕ್ಕೇ ಹೇಳ್ತಾ ಇರೋದು ಟಾಪಿಂದ. ಎಸ್, ನನಗೆ ಫಸ್ಟ್ ಆರ್ ವಿ ಕಾಲೇಜ್ ಸೀಟ್ ಸಿ ಎ ಸಿಕ್ಕರೆ ಸಿಕ್ಕಾಬಟ್ಟೆ ಖುಷಿ. ನೆಕ್ಸ್ಟ್ ಎ ಐ ಸಿಕ್ಕಿದ್ರೆ ಸ್ವಲ್ಪ ಓಕೆ, ಸ್ವಲ್ಪ ಖುಷಿ. ಡೇಟಾ ಸೈನ್ಸ್ ಸಿಕ್ಕಿದ್ರೆ ಓಕೆ, ಸ್ವಲ್ಪ ಖುಷಿ. ಕಡಿಮೆ ಆಗ್ತಾ ಹೋಗುತ್ತೆ, ಮೇಲ್ಗಡೆಯಿಂದ ಕಡಿಮೆ ಆಗ್ತಾ ಹೋಗುತ್ತೆ. ನಿನ್ನ ಖುಷಿ, ನಿನ್ನ ಹ್ಯಾಪಿನೆಸ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ಸಿಟ್. ನೀನು ಪ್ರಯಾರಿಟಿ ಹಾಕೊಂಡು ಬರ್ಬೇಕಾದ್ರೆ ಯೋಚನೆ ಮಾಡು, ನನಗೆ ಸಿಕ್ಕಿದ್ರೆ ಖುಷಿನಾ, ಇದು ಸಿಕ್ಕಿದ್ರೆ ಖುಷಿನಾ ಅಂತ. ಸೊ ಅದೇ ಪ್ರಯಾರಿಟಿ ಮೇಲೆ ಹಾಕೊಂಡು ಬೇಕಂದ. ಇದು ನಿನಗೆ ಮುಂದೆ ಕೌನ್ಸಿಲಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಹಾಗಾದರೆ ಯೋಚನೆ ಮಾಡಬೇಡ. ಇದನ್ನು ನಿನಗೆ ಒಂದು ಆಪ್ಷನ್ ಏನು ಮಾಕ್ ರೌಂಡ್ ಇರೋದು, ನೀನೇನು ತಪ್ಪು ಮಾಡಿದ್ಯಾ ಅಂತ ತಿಳಿಸೋದಕ್ಕೇ ಬಂದಿರೋಂಥ ರೌಂಡ್ ಇದು. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ರಿಅರೇಂಜ್ ದ ಥಿಂಗ್ಸ್ ನಾವು ಆ್ಯಂಡ್ ಆ್ಯಡ್ ನ್ಯೂ ಕಾಲೇಜಸ್ ಆ್ಯಂಡ್ ನ್ಯೂ ಕೋರ್ಸ್. ಡೆಫಿನೆಟ್ಲಿ ಕಂದ ನಿನಗೆ ಸೀಟ್ ಸಿಗುತ್ತೆ ನೆಕ್ಸ್ಟ್. ಓಕೆ, ಆ್ಯಂಡ್ ಒಂದು ಮಾತು ನೆನ್ಪಿಟ್ಕೋ, ಪುಟ್ ಆಸ್ ನಂಬರ್ ಆಫ್ ಆಪ್ಷನ್ಸ್ ಆಸ್ ಪಾಸಿಬಲ್. ಒಂದು 1000 ಆಪ್ಷನ್ಸ್ ಕೂಡ ಹಾಕ್ಬೋದು ಕಂದ, ಬಟ್ ಅಷ್ಟು ಅವಶ್ಯಕತೆ ಇಲ್ಲ. 100 to 120 ಆಪ್ಷನ್ಸ್ ಆರ್ ಮಚ್ ನೀಡೆಡ್. ನಿನ್ನ ರ್ಯಾಂಕ್ 40,000 50,000 ಜಾಸ್ತಿ ಆದಷ್ಟು ಜಾಸ್ತಿ ಆಪ್ಷನ್ಸ್ ಇದ್ದರೆ ಒಳ್ಳೆಯದು. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಲಾಸ್ಟ್ ಟೈಮ್ ನೀನು 30,000 ರ್ಯಾಂಕ್ ಬಂದಿದೆಯಾ, ಒಂದು 50,000 ತನಕ ರ್ಯಾಂಕ್ ಏನಿದೆ ಲಾಸ್ಟ್ ಇಯರ್ ಅಷ್ಟು ರ್ಯಾಂಕ್ ಹಾಕ್ಕಂದ. ಸಿಕ್ಕಾಬಡೆ ಇನ್ಫ್ಲೇಷನ್ ಆಗುತ್ತೆ ಈ ಸಲ, ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಂದೇನಾದ್ರು 50,000 ಇತ್ತಂದರೆ ಒಂದು 80,000 ತನಕ, ಅಂದರೆ ಫಸ್ಟ್ 30 ಸೀಟ್ಸ್ ಲೆಟ್ ಇಟ್ ಬಿ ಅಪ್ ಟು 30,000. ನೆಕ್ಸ್ಟ್ ಬಂದು 31 to 50,000 ಅಲ್ಲಿ ತನಕ ಕಾಲೇಜಸ್ಗಳು ಹಾಕೋ. ನೆಕ್ಸ್ಟ್ 50,000ಇಂದ 80,000 ತನಕ ಸೀಟ್ಸ್ಗಳಾಕೋ. ನಾನು ಮುಂಚೆ ಏನು ಹೇಳ್ತಾ ಇದ್ದೆ, ನೀನು 50,000 ಬಂದಿದ್ರೆ 55,000 ತನಕ ನಿಲ್ಲಿಸ್ಕೊ ಅಂತ ಹೇಳ್ತಿದ್ದೆ. ಎಸ್, ಈ ಸಲ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಹೇಳ್ತಾ ಇರೋದು ಕಟ್ ಆಫ್ ಜಾಸ್ತಿ ಇಟ್ಕೋ. ಸೊ ನೀನು 50,000ಗೆ ಫಸ್ಟ್ 30 ಸೀಟ್ಸ್ ಫಾರ್ 30,000 ಕಟ್ ಆಗಿಬಿಡ್ಬೇಕು. ನೆಕ್ಸ್ಟ್ 40 ಆಪ್ಷನ್ಸ್ ನೀನೇನು ಫಿಲ್ ಮಾಡ್ತೀಯ ಅದು ಅಪ್ ಟು 50,000 ಬಂದು ನಿಲ್ಲೋಂಗಿರಬೇಕು. ನೆಕ್ಸ್ಟ್ ಮತ್ತೆ 40 ಆಪ್ಷನ್ಸ್ ಬಂದು ನಿನಗೆ 50,000ಇಂದ 80,000 ತನಕ ಬಂದು ನಿಂತ್ಕೋಬೇಕು. ಆ ರೀತಿ ಮಾಡ್ಕೋಕಂದ. ಯಾಕಂದರೆ ದ ಮೇಜರ್ ಅಜೆಂಡಾ ಇಸ್ ಟು ಗೆಟ್ ಅ ಸೀಟ್ ಆ್ಯಂಡ್ ಅ ಕೋರ್ಸ್. ಅದನ್ನು ತಲೆ ಇಟ್ಕೊಂಬಿಡು. ಓಕೆನಾ? ಸೊ ಹಾಗಾದರೆ ಕಮೆಂಟ್ ಮಾಡಿ ಮಕ್ಕಳ, ಇನ್ನೇನಾದರೂ ನಿಮಗೆ ಸಪೋರ್ಟ್ ಬೇಕು, ಇನ್ನೇನಾದರೂ ಹೆಲ್ಪ್ ಬೇಕಂತ ಖಂಡಿತ ಕಮೆಂಟ್ ಮಾಡಿದ ಪ್ರಕಾರ ವಿಡಿಯೋ ಕೂಡ ಮಾಡ್ತೀವಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ ಮಕ್ಕಳ, ಟೇಕ್ ಕೇರ್, ಆಲ್ ದ ಬೆಸ್ಟ್.